ಜಲಪಾತ 67, ನಾಯಿ ನೆರಳು 68, ತಬ್ಬಲಿಯು ನೀನಾದೆ ಮಗನೆ 68, ಗ್ರಹಭಂಗ ಇದು ಆಗಲೇ ಬಂದೋಯ್ತು 70, ನಿರಾಕರಣ 71, ಗ್ರಹಣ 72, ದಾಟು ಇದು ಒಂದು ಅವರ ಒಳ್ಳೆಯ ಕಾದಂಬರಿ 73ನೇ ಇಸ್ವಿ, ಅನ್ವೇಷಣೆ 76, ಪರ್ವ ಇದು ಆಗಲೇ ಬಂದೋಗಿದೆ 79, ನೆಲೆ 83, ಸಾಕ್ಷಿ 86, ಅಂಚು 90, ತಂತು 93, ಸಾರ್ಥ 98, ಮುದ್ರ 2002, ಆವರಣ 2007, ಕವಲು 2010, ಯಾನ ಒಳ್ಳೆಯ ಕಾದಂಬರಿ 2014, ಉತ್ತರಾಖಂಡ 17. ಹೀಗೆ ಈ ಉತ್ತರಾಖಂಡ ಅನ್ನುವಂಥದ್ದು ಈ ಪುಸ್ತಕ ಇದೆ. ಇದ್ರ ಮುಂದೆ ಪ್ರಕಟ ಆಗಿದ್ದು ಬೇರೆ ಬೇರೆ ಗ್ರಂಥ, ಚಿಂತನ ಗ್ರಂಥಗಳು ಇದನ್ನು ಕೊಟ್ಟಿದ್ದಾರೆ. ಹೀಗೆ ಇಷ್ಟು ಕಾದಂಬರಿಗಳನ್ನು ಬರೆದ ನೋಡ್ರಿ, ಎಷ್ಟಾಯ್ತು ನಾನು ಎಣಿಸಲಿಲ್ಲ, ಬಹುಶಃ ನೀವು ಎಣಿಸಿರ್ಬೋದು. ಇಷ್ಟು ಕಾದಂಬರಿಗಳನ್ನು ತಮ್ಮ ಜೀವನದೊಳಗೆ ತಮ್ಮ ಈ 94 ವರ್ಷ ಬದುಕುವುದು ಅಂದರೆ ಅಷ್ಟೇನು ಸರಳ ಅಲ್ಲ. ಭಾಳ ಮಂದಿ ನಮ್ಗೆ ಯಾರಿಗೂ ಟೈಟ್ ಇರೋದಿಲ್ಲ. ನಾವು 80ರೊಳಗೋ 70ರೊಳಗೋ ಹೋಗೋರು ಭಾಳ ಮಂದಿ. 90 ಬಂದು ಮುಟ್ಟಬೇಕಾದ್ರೆ ಅದೊಂದು ಈ ಆಟದೊಳಗೆ ಮುಟ್ಟಿದಂಗೆ ಅಂತ ತಿಳ್ಕೋಬೋದು. ಕಠಿಣವಾದ, ಯಾಕಂದರೆ ಆಯುಷ್ಯ ನಮ್ಮ ಜೀವನದೊಳಗೆ ನಾವು ಹೇಗೆ ಪಡೆದಿರ್ತೀವೋ, ದೇವರು ಹೆಂಗೆ ನಮ್ಗೆ ಕೊಟ್ಟಿರ್ತಾನೋ ಅದು ಬೇರೆ ಬೇರೆ ಅನೇಕ ಕಾರಣದಿಂದ. ಹಾಗೆ ಬೇಗನೆ ಕೆಲವರು ಸಾಯ್ತಾರೆ, ಕೆಲವರು ತಡವಾಗಿ ಸಾಯ್ತಾರೆ. ಆದರೆ ಇವರಿಗೆ ಮಾತ್ರ ತುಂಬ ಆಯುಷ್ಯ. ಆದರೂ ಅವ್ರು ನಾನು 100 ವರ್ಷ ಬದುಕ್ತೀನಿ ಅಂತ ಅವ್ರ ಮನಸ್ಸಿನಾಗ ಇದ್ದಂತೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಅದು ದೇವರು ಅದಕ್ಕೆ ಅವರಿಗೆ ಅನುಮತಿ ಕೊಡಲಿ.